ಒಬ್ಬ MLA ಆಗ್ಬೇಕು ಅಂತ ಅಂದ್ರೆ ಕನಿಷ್ಠ 30ರಿಂದ 40 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ಪ್ರತಿಯೊಬ್ಬ ನಟನು ಕೂಡ ಅವರ ಡಿಗ್ರಿ ಮುಗಿದ ನಂತರ ಎಷ್ಟು ವರ್ಷ ಶ್ರಮ ಪಟ್ಟಿದ್ದಾರೆ? ಡಿಗ್ರಿ 21 ವರ್ಷಕ್ಕೆ ಮುಗಿದಿದೆ ಅಂತ ಅಂದ್ರೆ ಕನಿಷ್ಠ 10 ವರ್ಷ ಶ್ರಮ ಪಟ್ಟಿದ್ದಾರೆ. ಎಷ್ಟು ಚಿತ್ರರಂಗಕ್ಕೆ ಬಂದದ್ದು 2005-6 ಅಂತ ಅನ್ಬಹುದು. ದೊಡ್ಡ ಯಶಸ್ಸು ಸಿಗೋಕೆ ಟೈಮ್ ಎಷ್ಟು ಬೇಕಾಯ್ತು? ಒಂದು 10 ವರ್ಷ ಆದ್ರೂ ಶ್ರಮ ಪಟ್ರಲ್ವ ಅಲ್ಲಿ. 38-40 ಮ್ಯಾಕ್ಸಿಮಮ್ 45 ವರ್ಷಕ್ಕೆ ಕ್ರಿಕೆಟ್ ಬಿಡ್ತಾರೆ, ಅಲ್ಲಿಗೆ ಮುಗೀತು. ವಿರಾಟ್ ಕೊಹ್ಲಿ ಏನ್ ಮಾಡ್ತಾ ಇದ್ದಾರೆ, ಎಲ್ಲಿದ್ದಾರೆ ಏನಂತ ಯಾರು ನೋಡೋದಿಲ್ಲ. ಸಚಿನ್ ತೆಂಡೂಲ್ಕರ್ ಬಗ್ಗೆ ನಾವು ಇವತ್ತು ಯಾರಾದ್ರೂ ತಲೆ ಕೆಡಿಸ್ಕೊಡ್ತೀವಾ? ಸೊ ಸ್ಪೋರ್ಟ್ಸ್ ಮನ್ಗಳದ್ದು 45 ವರ್ಷ 50 ವರ್ಷ ಆದ್ರೆ ಮುಗೀತು, ಆ ಕಡೆ ಯಾರು ಕೂಡ ತಲೆ ಹಾಕೋದಿಲ್ಲ. UPSC ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ದ ಆತ IAS ಅಥವಾ IPS ಅಧಿಕಾರಿ ಆದ ಅನ್ಕೊಡ್ರಿ, ಹಿ ವಿಲ್ ಬಿ ದ ಯುವರಾಜ ಆಫ್ ದ್ಯಾಟ್ ಸಿಟಿ, ದ್ಯಾಟ್ ಜಿಲ್ಲಾ, ದ್ಯಾಟ್ ಸ್ಟೇಟ್. ಆ ರಾಜ್ಯದ ಯುವ ರಾಜ ಅಥವಾ ಯುವ ರಾಣಿಯರ ತರ ಇರ್ತಾರೆ ಇವರು. ತುಂಬಾ ಬಡತನದಿಂದ ಬಂದಿದ್ರೆ ಪೂವರ್ ಫ್ಯಾಮಿಲಿಯಿಂದ ಡೈರೆಕ್ಟ್ VVIP ಹೋಗ್ಬಿಡ್ತೀರಿ. ಭಾರತ ಒಬ್ಬ ಸೆಲೆಬ್ರಿಟಿ ಇದ್ದ ಹಾಗೆ. ಅಷ್ಟೇ ಅಲ್ಲ, ಬರೀ ಸೆಲೆಬ್ರಿಟಿ ಅನ್ಕೊಂಡು ಇದಕ್ಕೆ ಬರಬೇಡ್ರಿ, ಅದ್ರ ಅಷ್ಟೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಮೇನ್ಸ್ ಪರೀಕ್ಷೆ ಬರೆದ ನಂತರ ಇಂಟರ್ವ್ಯೂ ಹೋಗ್ತೀರಿ ನೀವೆಲ್ಲರೂ ಕೂಡ. ಕರ್ನಾಟಕದವ್ರು, ಈಗ ನೀವು ಕರ್ನಾಟಕ ಭವನ ಡೆಲ್ಲಿನಲ್ಲಿ ಉಳ್ಕೊಂಡಿದ್ದೀರಿ ಅನ್ಕೊಂಡಿರೋಣ. ವಾಸ್ತವ್ಯ ಹೂಡಿದ್ರೆ ಎಷ್ಟೋ ಜನ ರಾಜಕಾರಣಿಗಳ PAಗಳು, ಎಷ್ಟೋ ಜನ ಬಿಸ್ನೆಸ್ ಮನ್ಗಳ PAಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಕಸ್ಮಾತ್ ನೀವು ಇಂಟರ್ವ್ಯೂನಲ್ಲಿ ಸೆಲೆಕ್ಟ್ ಆದ್ರೆ ಇವ್ರ ಮಕ್ಕಳಿದ್ದಾರೆ ನೋಡ್ರಪ್ಪ, ನಿಮಗೆ ಆಸಕ್ತಿ ಇದ್ರೆ ನೀವು ಮದುವೆ ಆಗ್ಬಹುದು ಅಂದ್ರೆ ಮ್ಯಾರೇಜ್ ಪ್ರಪೋಸಲ್ಗಳು ನಿಮಗೆ ಯಾವಾಗ ಬರ್ಲಿಕ್ಕೆ ಆರಂಭ ಆಗುತ್ತೆ? ಇನ್ನೂ ಇಂಟರ್ವ್ಯೂ ಆಗಿರೋದಿಲ್ಲ, ಆ ಟೈಮ್ನಲ್ಲಿ ನಿಮಗೆ ಬರುತ್ತೆ. ಅಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಕುಟುಂಬಗಳು ನಿಮ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸಾಲಾಗಿ. ಥಂಬ್ನೇಲನ್ನ ನೋಡಿ ಬಹಳಷ್ಟು ಜನ ಗಾಬರಿ ಆಗಿರ್ತೀರಿ. IAS ಅಧಿಕಾರಿ ವರದಕ್ಷಿಣೆ ತೆಗೆದುಕೊಳ್ಳೋದಾ? ಎಷ್ಟು ಕೊಡ್ತಾರೆ ಹಾಗಾದ್ರೆ ಅವರಿಗೆ? ಇಂತಹ ಎಲ್ಲ ವಿಚಾರಗಳನ್ನ ತಿಳ್ಕೊಳ್ಳೋಕೆ ನೀವು ಒಳಗಡೆ ಬಂದಿದ್ದೀರಿ ಅಂತ ಗೊತ್ತು. ಹೇಳ್ತೀನಿ, ಅದ್ರ ಬಗ್ಗೆನೂ ಕೂಡ ನಿಮ್ಗೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಕೆಲವೊಂದು ಅಂಶಗಳನ್ನ ನಾವು IAS ಬಗ್ಗೆ ತಿಳಿದುಕೊಳ್ಳೋಣ. ಈ ವಿಡಿಯೋದಲ್ಲಿ ಎಲ್ಲಾ ವಿಷಯಗಳನ್ನ ಚರ್ಚೆ ಮಾಡ್ತಾ 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 ಯಾಕೆ IAS ಅಥವಾ IPS ಅಧಿಕಾರಿ ಆಗಬೇಕು, ಯಾಕೆ ಭಾರತದಲ್ಲಿ ತುಂಬಾ ಜನ ವಿದ್ಯಾರ್ಥಿಗಳು ಬಡವರೇ ಇರ್ಲಿ, ಮಧ್ಯಮ ವರ್ಗದವರೇ ಇರ್ಲಿ ಅಥವಾ ಇತ್ತೀಚೆಗೆ ಶ್ರೀಮಂತರು ಕೂಡ ಅಧಿಕಾರಿಗಳಾಗ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅನ್ನೋದನ್ನು ಕೂಡ ನಾವು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ಪಾಂಚಜನ್ಯ IAS. ಮೊಟ್ಟ ಮೊದಲನೇದಾಗಿ ನಿಮ್ಗೆಲ್ರಿಗೂ ರಾಷ್ಟ್ರೀಯ ನಾಗರಿಕ ಸೇವಾ ದಿನಾಚರಣೆಯ ಶುಭಾಶಯಗಳು. IAS ಅನ್ನುವಂಥದ್ದು ಭಾರತದ ಅತ್ಯುತ್ತಮವಾದಂತಹ ಒಂದು ಸೇವೆ. ಪರೀಕ್ಷೆಯೇ ತುಂಬಾ ಕಠಿಣವಾಗಿರುತ್ತೆ. ಪ್ರತಿ ವರ್ಷ ಇರೋ ಪೋಸ್ಟ್ಗಳು ಕೇವಲ 180. ಯಾಕೆ ಇಷ್ಟೊಂದು ಜನ ಹಪಾಪಿಸ್ತಾರೆ? ಯಾಕೆ ನಾನು IAS ಆಗ್ಬೇಕು ಅನ್ಕೊಳ್ತಾರೆ? ಯಾಕೆ ನಾನು IPS ಆಗ್ಬೇಕು ಅನ್ಕೊಳ್ತಾರೆ? ಒಂದು ಸಣ್ಣದಾದಂತಹ ಅನಾಲಿಸಿಸ್ ಅನ್ನ ನಾವಿವತ್ತು ಮಾಡೋಣ. ನೀವು ಸೂಕ್ಷ್ಮವಾಗಿ ನೋಡಿದ್ರೆ ಭಾರತದಲ್ಲಿ ಕೆಲವು ಜನರಿಗೆ ಜನ ಗೌರವ ಕೊಡ್ತಾರೆ, ಸೆಲೆಬ್ರಿಟಿ ತರ ಅವರನ್ನ ಮೆರೆಸ್ತಾರೆ. ಹಾಗೇನೆ ಅವ್ರದ್ದು ತಮ್ಮದೇ ಆದಂತಹ ಒಂದು ಸ್ಟೇಟಸ್ ನಲ್ಲಿ ಒಂದು ಸಂಪತ್ ಭರಿತವಾದಂತ ಜೀವನವನ್ನ ಬಾಳ್ತಿರ್ತಾರೆ. ಅಂತವ್ರು ಯಾರು? ಮೊಟ್ಟ ಮೊದಲನೇದಾಗಿ ರಾಜಕಾರಣಿಗಳು, ಎರಡನೇದಾಗಿ ಸಿನಿಮಾ ರಂಗದವರು, ಮೂರನೇದಾಗಿ ಬಿಸ್ನೆಸ್ ಮನ್ಗಳು. ಇವರನ್ನ ಬಿಟ್ರೆ ಮತ್ತೆ ಯಾರಾದ್ರೂ ನೋಡ್ತೀರಾ ನೀವು? ಸ್ಪೋರ್ಟ್ಸ್ ಪೀಪಲ್. ಓಕೆ, ಇಲ್ಲಿ ಸಿನಿಮಾ ಅಂತ ಅಂದ್ರೆ ಇದರಲ್ಲಿ ಧಾರಾವಾಹಿನಿ ಬಂತು, ಒಟ್ನಲ್ಲಿ ಕಂಟೆಂಟ್ ಕ್ರಿಯೇಟರ್ಗಳು ಕೂಡ ಎಲ್ಲಾ ಬಂದ್ರು ಅನ್ಕೊಡ್ರಿ. ಈಗ ಒಬ್ಬ ವ್ಯಕ್ತಿ ರಾಜಕಾರಣಿ ಆಗ್ಬೇಕು ಅಂತ ಅಂದ್ರೆ ಏನೇನ್ ಮಾಡ್ಬೇಕು? ಇವತ್ತಿನ ಕಾಲದಲ್ಲಿ ಒಬ್ಬ MLA ಆಗ್ಬೇಕು ಅಂತ ಅಂದ್ರೆ ಕನಿಷ್ಠ 30ರಿಂದ 40 ಕೋಟಿ ರೂಪಾಯಿ ಖರ್ಚು ಮಾಡಬೇಕು. ಓಕೆ, ಇದಾದ ನಂತರ ಲಕ್ಷಾಂತರ ಓಟ್ಗಳನ್ನ ಪಡೆದುಕೊಳ್ಬೇಕು. ಅಷ್ಟೇ ಸಾಕಾಗತ್ತಾ? ಇಲ್ಲ. ಅವನ ಅಧಿಕಾರಾವಧಿ ಎಷ್ಟು ವರ್ಷ ಇರುತ್ತೆ? ಕೇವಲ 5 ವರ್ಷ. 5 ವರ್ಷ ಆದ್ಮೇಲೆ ಮುಂದೆ ಆರಿಸಿ ಬರ್ತೀನೋ ಅನ್ನೋ ಗ್ಯಾರಂಟಿ ಇಲ್ಲ, ನನ್ನ ಮಾತು ನಡೆಯುತ್ತೋ ಇಲ್ಲೋ ಅಂತ ವಿಶ್ವಾಸ ಇಲ್ಲ. ಸೊ ಹಾಗಾಗಿ ತುಂಬಾ ಕಷ್ಟ ಪಡ್ಬೇಕಾಗತ್ತೆ. ಕಷ್ಟಪಟ್ಮೇಲೆ MLA ಆದ್ರೂ ಕೂಡ ಆತ ಅಲ್ಲಿ ಅನಿಶ್ಚಿತತೆಯಿಂದಾನೇ ಇರ್ಬೇಕಾಗತ್ತೆ. ಹಾಗೆ ಒಬ್ಬ ವ್ಯಕ್ತಿ MLA ಆಗೋದು ಅಷ್ಟು ಸುಲಭನಾ? ನೋಡಿ, ಇವರೆಲ್ಲರೂ ಕೂಡ ಕನಿಷ್ಠ 21ನೇ ವರ್ಷದವರೆಗೂ ಓದಿರ್ತಾರೆ, ಡಿಗ್ರಿ ಆದ್ರೂ ಮಾಡಿರ್ತಾರೆ ಇವತ್ತಿನ ಕಾಲದಲ್ಲಿ ಅನ್ಕೊಂಡ್ರೆ. ಈಗ ಒಬ್ಬ MLA ಆಗೋಕೆ 30ರಿಂದ 40 ಕೋಟಿ ಖರ್ಚು ಮಾಡ್ದ, 10ರಿಂದ 15 ವರ್ಷ ಸಮಾಜ ಸೇವೆ ಮಾಡಿ ಆತ MLA ಆದ. ಯಾವ ವಯಸ್ಸಿಗೆ? 30-35 ವಯಸ್ಸಿಗೆ. ಎವರೇಜ್ 35-40 ವರ್ಷಕ್ಕೆ MLA ಆಗ್ತಾರೆ. ಓಕೆ, ಇದು ಮೊದಲನೇ ಪಾಯಿಂಟ್, ಗಮನದಲ್ಲಿ ಇಟ್ಕೊಳ್ರಿ. ಅದಾದ ನಂತರ 40-45-50ನೇ ವರ್ಷಕ್ಕೆ ಅವ್ರಿಗೆ ಮಿನಿಸ್ಟರ್ ಆಗ್ತಾರೆ. ಮುಖ್ಯಮಂತ್ರಿ ಆಗೋಕೆ 60 ವರ್ಷ, 65 ವರ್ಷ, 70 ವರ್ಷನೇ ಆಗ್ಬೇಕಾಗುತ್ತೆ ಅಲ್ವಾ? ಇದು ಒಂದು. ಇನ್ನು ಬನ್ನಿ ಸಿನಿಮಾ ಕ್ಷೇತ್ರ. ಇವತ್ತಿನ ಲೈವ್ ಎಕ್ಸಾಂಪಲ್ ತೆಗೆದುಕೊಳ್ಳೋಣ. ಯಶ್ ಕನ್ನಡ ಚಿತ್ರರಂಗದ ಸದ್ಯದ ಟಾಪ್ ನಟ ಅಂತ ಅನ್ಬೋದು. ಇದ್ರ ಜೊತೆ ಸುದೀಪ್ ಅವ್ರು ಇದ್ದಾರೆ, ದರ್ಶನ್ ಇದ್ದಾರೆ, ಗಣೇಶ್ ಇರ್ಬೋದು, ಮತ್ ಯಾವುದೇ ನಟನ ತೆಗೆದುಕೊಡ್ರಿ ನೀವು. ಪ್ರತಿಯೊಬ್ಬ ನಟನು ಕೂಡ ಅವರ ಡಿಗ್ರಿ ಮುಗಿದ ನಂತರ ಎಷ್ಟು ವರ್ಷ ಶ್ರಮ ಪಟ್ಟಿದ್ದಾರೆ? ಡಿಗ್ರಿ 21 ವರ್ಷಕ್ಕೆ ಮುಗಿದಿದೆ ಅಂತ ಅಂದ್ರೆ ಕನಿಷ್ಠ 10 ವರ್ಷ ಶ್ರಮ ಪಟ್ಟಿದ್ದಾರೆ.
ಯಶ್ ಚಿತ್ರರಂಗಕ್ಕೆ ಬಂದದ್ದು 2005-6 ಅಂತ ಅನ್ಬಹುದು. ದೊಡ್ಡ ಯಶಸ್ಸು ಸಿಗೋಕ್ ಟೈಮ್ ಎಷ್ಟು ಬೇಕಾಯ್ತು? ಒಂದು 10 ವರ್ಷ ಆದ್ರೂ ಶ್ರಮ ಪಟ್ರಲ್ವಾ ಅಲ್ಲಿ. ದರ್ಶನ್ ಅವರು 2000 ಇಸ್ವಿನಲ್ಲಿ ದರ್ಶನ್ ಸುದೀಪ್ ಎಲ್ಲ ಆ ಟೈಮ್ ನಲ್ಲಿ ಬಂದ್ರೆ ಒಂದು 10 ವರ್ಷಗಳ ನಂತರ ತುಂಬಾ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಅವರು. ಇದ್ರ ಅರ್ಥ ಇಷ್ಟೇ, 10 ವರ್ಷ ಟೈಮ್ ತೆಗೆದುಕೊಳ್ತಾ ಇದೆ. ಇನ್ನು ಬಿಸ್ನೆಸ್ ಮ್ಯಾನ್ ಅಂತ ಬಂದ್ರಿ, ಮತ್ತೆ ಇಲ್ಲಿ ಸಿನಿಮಾ ರಂಗದಲ್ಲೂ ಕೂಡ ಹೇಗೆ ಅವ್ರ ಚಿತ್ರಗಳು ಹಿಟ್ ಆಗ್ಲಿಲ್ಲ ಅನ್ಕೊಡ್ರಿ, ನಟ ಫೇಲ್ ಆಗಿದ್ದಾನೆ, ಸದ್ಯಕ್ಕೆ ಫ್ಲಾಪ್ ಸಿನಿಮಾಗಳು ನಡೀತಾ ಇದೆ ಒಂದು ಅಂತ ಜನ ಅವನ ಕಡೆ ತಿರುಗಿಯೂ ಕೂಡ ನೋಡೋದಿಲ್ಲ. ರಾಜಕಾರಣಿಗಳು ತುಂಬಾ ಡೇಂಜರ್, ನಿಮ್ಗೆ ನಿಜ ಹೇಳ್ತೀನಿ. ಅಧಿಕಾರ ಅನ್ನೋದು ಹೋಯ್ತು ಅನ್ಕೊಡ್ರಿ ಅಧಿಕಾರ ಅನ್ನೋದು ಇವ್ರ ಕಡೆ ಹೋಯ್ತು ಅಂತ ಅಂದ್ರೆ ಇವರನ್ನ ಯಾರು ಕೂಡ ನೋಡೋದಿಲ್ಲ, ಯಾರು ಮಾತಾಡ್ಸೋದು ಇಲ್ಲ. ಅವ್ರ ಅಕ್ಕಪಕ್ಕ ಮನೆಗೆ ಇವತ್ತು ಮಿನಿಸ್ಟರ್ ಇರುವಂತ ವ್ಯಕ್ತಿ ನಾಳೆ ಸರ್ಕಾರ ಒಂದು ಹೋಯ್ತು ಅಂದ್ರೆ ಯಾರು ಸ್ನೇಹಿತರು ಕೂಡ ಇವ್ ಮನೆಗೆ ಬರೋದಿಲ್ಲ. ಅರ್ಥ ಆಯ್ತಾ? ಸೊ ಈ ತರ ಹೋಗ್ತಾ ಇರತ್ತೆ. ಇನ್ನು ಬಿಸ್ನೆಸ್ ಮನ್, ಸ್ಪೋರ್ಟ್ಸ್, ಕಂಟೆಂಟ್ ಕ್ರಿಯೇಟರ್ಸ್. ಓಕೆ, ಬಿಸ್ನೆಸ್ ಮ್ಯಾನ್, ಸ್ಪೋರ್ಟ್ಸ್, ಕಂಟೆಂಟ್ ಕ್ರಿಯೇಟರ್ 3 ಜನ ಉಳಿದ್ರು. ಅವ್ರದ್ದು ಅನಿಶ್ಚಿತತೆಯನ್ನು ನಾನು ನಿಮಗೆ ಹೇಳಿದೆ. ಬಿಸ್ನೆಸ್ ಮನ್ಗೆ ಬನ್ರಿ. ಒಬ್ಬ ಬಿಸ್ನೆಸ್ ಮನ್ ತನಗ್ ಬೇಕಾದಾಗಿ ಕೆಲಸ ಮಾಡೋಕ್ ನಡೆಯೋದಿಲ್ಲ. ಪ್ರತಿ ಸಾರಿ ಕಸ್ಟಮರ್ಗಳು ಬಯಸುವಂತ ಸರ್ವಿಸ್ ಅನ್ನ ಕೊಡ್ತಾನೆ ಇರಬೇಕು, ತಾಳ್ಮೆಯಿಂದ ವರ್ತಿಸ್ತಾ ಇರಬೇಕು. ಒಬ್ಬ ದೊಡ್ಡ ಬಿಸ್ನೆಸ್ ಮನ್ ಆಗ್ಲಿಕ್ಕೆ ಕನಿಷ್ಠ 10 ವರ್ಷ ಆದ್ರೂ ಬೇಕೇ ಬೇಕು. ಎಸ್, 10 ವರ್ಷ ಆದ್ರೂ ಬೇಕೇ ಬೇಕಾಗತ್ತೆ. ಒಬ್ಬ ಸ್ಪೋರ್ಟ್ಸ್ ಮನ್, ವಿರಾಟ್ ಕೊಹ್ಲಿ ಇವತ್ತಿಷ್ಟು ಎತ್ತರಕ್ಕೆ ಬೆಳೆದಿದ್ದಾರೆ. ಒಂದ್ 10 ವರ್ಷ ತಗೊಳ್ತಲ್ವ ಅವ್ರಿಗೆ. 2005-6 ತಮ್ಮ ಬಾಲ್ಯದಿಂದಾನೇ ಕ್ರಿಕೆಟ್ ಆಡ್ತಾ ಇದ್ರು. ಒಂದು 10 ವರ್ಷದ ನಂತರ 2015, 16, 17, 2019, 20 ವೇಳೆಗೆ ಬಂದಾಗ ಅವರದೇ ಆದಂತ ಒಂದು ಕಲ್ಟ್ ಫಾಲೋವರ್ಸ್ ನ ಅವ್ರು ರೆಡಿ ಮಾಡ್ಕೊಂಡು. ಓಕೆ, ಅದಾದ್ಮೇಲೆ ಒಂದ್ ರೀತಿ ಇನ್ನೂ ಒಂದ್ ನೋಡ್ರಿ, ಇವತ್ತು ವಿರಾಟ್ ಕೊಹ್ಲಿ ಅವರು ತಮ್ಮ ಯಶಸ್ಸು ಉತ್ತುಂಗದಲ್ಲಿದ್ದಾರೆ, ತುದಿಯಲ್ಲಿದ್ದಾರೆ. 38, 40 ಮ್ಯಾಕ್ಸಿಮಮ್ 45 ವರ್ಷಕ್ಕೆ ಕ್ರಿಕೆಟ್ ಬಿಡ್ತಾರೆ. ಅಲ್ಲಿಗೆ ಮುಗೀತು. ವಿರಾಟ್ ಕೊಹ್ಲಿ ಏನ್ ಮಾಡ್ತಾ ಇದಾರೆ, ಎಲ್ಲಿದ್ದಾರೆ ಏನಂತ ಯಾರು ನೋಡೋದಿಲ್ಲ. ಸಚಿನ್ ತೆಂಡೂಲ್ಕರ್ ಬಗ್ಗೆ ನಾವ್ ಇವತ್ತು ಯಾರಾದ್ರೂ ತಲೆ ಕೆಡ್ಸ್ಕೊಡ್ತೀವಾ? ಸೊ ಸ್ಪೋರ್ಟ್ಸ್ ಮನ್ ಗಳದ್ದು 45 ವರ್ಷ 50 ವರ್ಷ ಆದ್ರೆ ಮುಗೀತು, ಆ ಕಡೆ ಯಾರು ಕೂಡ ತಲೆ ಹಾಕೋದಿಲ್ಲ. ಓಕೆ, ಅದಾದ ನಂತರ ಕಂಟೆಂಟ್ ಕ್ರಿಯೇಟರ್ ಗಳು ಬನ್ರಿ. ಪ್ರತಿದಿನ ಹೊಸ ಕಂಟೆಂಟ್ ಅನ್ನ ಪ್ರತಿದಿನ ಹೊಸದನ್ನ ಹುಡುಕ್ತಾನೆ ಇರಬೇಕು. ಇಷ್ಟೆಲ್ಲಾ ಮಾಡಿದಾಗ ಇವ್ರು ಏನಾಗ್ತಾರೆ, ನೆಮ್ಮದಿಯಿಂದ ಜೀವನ ಮಾಡೋಕ್ ಸಾಧ್ಯ. ಇದು ಎಲ್ಲದರ ನಡುವೆ ನೆಮ್ಮದಿ ಎಲ್ಲಿ ಸಿಕ್ತಿ ಇವ್ರಿಗೆ? ಅರ್ಥ ಆಯ್ತಾ? ಸೊ ಈ ಪಾಲಿಟಿಕ್ಸ್, ಸಿನಿಮಾ, ಸ್ಪೋರ್ಟ್ಸ್, ಬಿಸಿನೆಸ್, ಕಂಟೆಂಟ್ ಕ್ರಿಯೇಷನ್ ಇದನ್ನೆಲ್ಲ ಬಿಟ್ಟು ಮತ್ತೆ ಯಾವುದೇ ನೀವು ಕೆಲಸ ತಗೊಳ್ರಿ, ಇಲ್ಲೆಲ್ಲ ನೀವು ಶ್ರಮ ಹಾಕಬೇಕು. ಕನಿಷ್ಠ 10 ವರ್ಷ ನೀವು ದುಡಿಬೇಕು ಡಿಗ್ರಿ ಮುಗಿದ ಮೇಲೆ. ಅದಾದ್ಮೇಲೂ ಕೂಡ ಅಲ್ಲಿ ನಿಶ್ಚಿತತೆ, ಸುಭದ್ರತೆ ಅನ್ನುವಂಥದ್ದಿಲ್ಲ. ಆದ್ರೆ ಗಮನ ಇಟ್ಕೊಂಡು ನೋಡ್ರಿ, ಒಬ್ಬ ವ್ಯಕ್ತಿ 21ನೇ ವರ್ಷದವರೆಗೆ ಓದಿದಾನೆ, ಹಾರ್ಡ್ ವರ್ಕ್ ಮಾಡಿದಾನೆ, ಎಫರ್ಟ್ ಹಾಕಿದಾನೆ. ಅದಾದ ನಂತರ 1-2 ವರ್ಷ ಸಿನ್ಸಿಯರ್ ಆಗಿ, ತುಂಬಾ ಇಂಟೆಲಿಜೆಂಟ್ ಇರುವಂತ ವಿದ್ಯಾರ್ಥಿ ಹೇಳ್ತಾ ಇದ್ದೀನಿ ನಾನು, ತುಂಬಾ ಸಿನ್ಸಿಯರ್ ಆಗಿ ಹಾರ್ಡ್ ವರ್ಕ್ ಮಾಡ್ದ, UPSC ಪರೀಕ್ಷೆಯನ್ನ ಕ್ಲಿಯರ್ ಮಾಡ್ದ, ಆತ IAS ಅಥವಾ IPS ಅಧಿಕಾರಿ ಆದ ಅನ್ಕೊಡ್ರಿ. ಜಸ್ಟ್ at the age of 24 he will be the ಯುವರಾಜ of that city, that ಜಿಲ್ಲಾ, that state. ಆ ರಾಜ್ಯದ ಯುವ ರಾಜ ಅಥವಾ ಯುವ ರಾಣಿಯರ ತರ ಇರ್ತಾರೆ ಇವರು. ಯಾಕಂದ್ರೆ ಆ ಸ್ಥಾನಮಾನ ಇದೆ ಆ ಹುದ್ದೆಗೆ. ಜ್ಞಾನಕ್ಕೆ ನಮ್ಮ ಸರ್ಕಾರ ಮತ್ತು ಜನ ಇಬ್ರು ಗೌರವ ಕೊಡೋದು ಈ ಹುದ್ದೆಗೆ. ಯಾವ ಹುದ್ದೆಗೆ? ಈ IAS ಮತ್ತು IPS ಅನ್ನುವಂತ ಹುದ್ದೆಗಳಿಗೆ. ಇನ್ನು ವಿದ್ಯಾರ್ಥಿ ಸ್ವಲ್ಪ ವೀಕ್ ಇದ್ದಾನೆ, ಒಂದ್ 4 ವರ್ಷ ಟೈಮ್ ತಗೊಳುತ್ತೆ. ಇಲ್ಲ ಪಾರ್ಟ್ ಟೈಮ್ ಜಾಬ್ ಮಾಡ್ತಾ ಕೆಲವೊಬ್ರು 5-6 ವರ್ಷನೂ ಕೂಡ ಎಫರ್ಟ್ ಹಾಕ್ತಾರೆ. ಒಂದ್ ಸಾರಿ ಕಷ್ಟಪಟ್ಟು ಹಠಾತ್ ತೊಟ್ಟು ಈ ಪ್ರಯತ್ನ ಕುಳಿತುಕೊಂಡ್ರಿ ಅನ್ಕೊಡ್ರಿ, ನಾನು ಶಾಕ್ ಆಗ್ತಾ ಇರ್ತೀನಿ ಒಂದೊಂದ್ ಸಾರಿ. ಯಾಕಂದ್ರೆ ನಾವು ಕೋಚಿಂಗ್ ಕೊಡ್ತಾ ಇರೋವಾಗ ಕೆಲವೊಬ್ರು 32 ವರ್ಷ ಆಗಿರುತ್ತೆ, ಸರ್ ನಾನು IAS ಬರಿಬೇಕು ಅಂತ ಆನ್ಲೈನ್ ಅಲ್ಲಿ ತಗೊಂಡಿರ್ತಾರೆ ಕೋರ್ಸು. ಕೆಲವೊಬ್ರದ್ದು 35 ಆಗಿರುತ್ತೆ, ಆದ್ರೂ ಕೂಡ ಆನ್ಲೈನ್ ಅಲ್ಲಿ ಕೋರ್ಸ್ ತಗೊಂಡಿರ್ತಾರೆ. ಯಾಕೆ? ಕೆಲವೊಬ್ರು KS ಎಕ್ಸಾಮ್ ಅನ್ನ, ನಾನು ಮೊನ್ನೆ KS ಎಕ್ಸಾಮ್ ನಾವು ಪ್ರತಿಭಟನೆ ಬೆಂಗಳೂರಲ್ಲಿ ಹೋದಾಗೆಲ್ಲ ಗೊತ್ತಾಯ್ತು, ಅಲ್ಲಿ 35 ವರ್ಷ ಡಾಕ್ಟರ್ ಇದ್ದಾರೆ, ಕೆಲವೊಬ್ರು ಇಂಜಿನಿಯರ್ಗಳಿದ್ದಾರೆ, ಒಳ್ಳೆ ಸ್ಯಾಲರಿ ಇದೆ, ಆದ್ರೂ ಕೂಡ ಅಧಿಕಾರಿಗಳಾಗೋಕೆ ಅವ್ರು ಇಷ್ಟಪಡ್ತಾರೆ. ಯಾಕೆ ಅಂತ ಅಂದ್ರೆ ಅಂತಹ ಗಣತೆಯನ್ನ ಈ ಹುದ್ದೆಗಳು ಹೊಂದಿವೆ. ಅಷ್ಟು ಪವರ್ ಇದೆ ಅದರಲ್ಲಿ, ಅಷ್ಟು ಪವರ್ ಇದೆ, ಅಷ್ಟು ಪ್ರೆಸ್ಟೀಜ್ ಇದೆ. ಅಷ್ಟೇ ಅಲ್ಲ, ಜೊತೆಗೆ ಈ ನಾಡ ಅಥವಾ ಈ ದೇಶದ ಸೇವೆ ಮಾಡುವಂತ ಅವಕಾಶಗಳು ಅಷ್ಟೊಂದು ತುಂಬಿಕೊಂಡಿವೆ ಅದರಲ್ಲಿ. ಜವಾಹರ್ಲಾಲ್ ನೆಹರು ಅವರು ಈ ಸಿಸ್ಟಮ್ ಅನ್ನ ಬೇಡ, ಸ್ಕ್ರಾಪ್ ಮಾಡೋಣ, ಇದು ಬ್ರಿಟಿಷರು ಮಾಡಿ ಹೋಗಿರುವಂತ ಸಿಸ್ಟಮ್ ಇದೆ ಅಂತ ತೆಗೆಯೋಕ್ ನಿಂತಿದ್ರು. ಆದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ ಅವರು ಇಲ್ಲ, ಇದು ನಮ್ಮ ದೇಶದ ಒಂದು ರೀತಿ ಏನಂತೀವಿ ನಾವು, ಸ್ಟೀಲ್, ಒಂದ್ ರೀತಿ, ನನಗೆ ನೆನಪು ಬರ್ತಾ ಇಲ್ಲ ಆ ಪದ, ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ. ಓಕೆ, ಒಂಥರ ಬ್ಯಾಕ್ ಬೋನ್ ಆಗತ್ತೆ, ದೇಶದ ಆಡಳಿತ ವ್ಯವಸ್ಥೆಯ ಬ್ಯಾಕ್ ಬೋನ್ ಆಗತ್ತೆ ಈ ಸಿಸ್ಟಮ್ ಇರ್ಲಿ ಅಂತ ಅವರು ಇದನ್ನ ಮುಂದುವರ್ಸ್ಕೊಂಡು ಬಂದ್ರು. ಅರ್ಥ ಆಗ್ತಾ ಇದೆ ನಿಮಗೆ? ಈ ಕಾರಣಕ್ಕೆನೆ ತುಂಬಾ ಜನ IAS IPS ಆಗೋಕೆ ಪ್ರಯತ್ನ ಪಡ್ತಾರೆ. ಇದು ಒಂದು ಕಾರಣ.
ಓಕೆ. ಮತ್ ಇನ್ನೂ ಒಂದು ಗಮನ ಇಟ್ಕೊಂಡು ನೋಡ್ರಿ, ಇಲ್ಲಿ ನೀವು 24 ಅಥವಾ 25, ಬೇಡ ಬಿಡ್ರಿ 30 ವರ್ಷಕ್ಕೆ IAS ಆದ್ರೆ ಅನ್ಕೊಳ್ಳೋಣ, 60ನೇ ವರ್ಷದವರೆಗೂ ನಿಮ್ಮನ್ನ ಯಾರು ಅಲ್ಲಾಡ್ಸೋಕ್ ಸಾಧ್ಯ ಇಲ್ಲ. ಯಾಕೆ? ಸಂವಿಧಾನಾತ್ಮಕ ಹುದ್ದೆ, ನಿಮ್ಮನ್ನ ರಾಷ್ಟ್ರಪತಿಗಳೇ ಅಧಿಕಾರದಿಂದ ತೆಗಿಬೇಕು. ಸರ್ಕಾರ ಕೇವಲ ಅಮಾನತ್ ಮೇಲೆ ಇಡಬಹುದು, ಬಹಳ ಅಂದ್ರೆ ನಿಮ್ಮನ್ನ ಟ್ರಾನ್ಸ್ಫರ್ ಮಾಡಬಹುದು. ಸರ್ಕಾರದ ಮೇಲೂ ಕೂಡ ಪ್ರಭಾವವನ್ನು ಬೀರುವಂತ ಶಕ್ತಿ ಇರುತ್ತೆ ನಿಮ್ಗೆ IAS IPS ಗಳಾದ ನಂತರ. ನಿಮ್ಮದೇ ಆದಂತ ಒಂದು ಬಳಗ ಇರುತ್ತೆ. ನೀವು ತುಂಬಾ ಬಡತನದಿಂದ ಬಂದಿದ್ರೆ ಪೂವರ್ ಫ್ಯಾಮಿಲಿಯಿಂದ ಡೈರೆಕ್ಟ್ VVIP ಹೋಗ್ಬಿಡ್ತೀರಿ. ಅಪ್ಪರ್ ಮಿಡಿಲ್ ಕ್ಲಾಸ್ ಅಥವಾ ಮಿಡಿಲ್ ಕ್ಲಾಸ್ ಇಂದ ಬಂದ್ರೆ VVIP ಹೋಗ್ಬಿಡ್ತೀರಿ. ನೀವು ಒಂದ್ ರೀತಿ ಒಬ್ಬ ದೊಡ್ಡ ಸೆಲೆಬ್ರಿಟಿ ಇದ್ದ ಹಾಗೆ. ಭಾರತ ಒಬ್ಬ ಸೆಲೆಬ್ರಿಟಿ ಇದ್ದ ಹಾಗೆ. ಅಷ್ಟೇ ಅಲ್ಲ, ಬರೀ ಸೆಲೆಬ್ರಿಟಿ ಅನ್ಕೊಂಡು ಇದಕ್ಕೆ ಬರಬೇಡ್ರಿ, ಅದ್ರ ಅಷ್ಟೇ ದೊಡ್ಡ ರೆಸ್ಪಾನ್ಸಿಬಿಲಿಟಿ ಕೂಡ ಇರುತ್ತೆ. ಸೆಲೆಬ್ರಿಟಿನೂ ಆಗ್ತೀರಿ, ಜೊತೆಗೆ ರೆಸ್ಪಾನ್ಸಿಬಿಲಿಟಿಯನ್ನು ಕೂಡ ಹೊರಕ್ಕೆ ನೀವು ಸಿದ್ಧ ಇರಬೇಕು. ಇದೆಲ್ಲ ನಾನ್ ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಸ್ವಲ್ಪ ಗಮನ ಇಟ್ಕೊಂಡು ನೋಡ್ರಿ. ಇಲ್ಲಿ ಮೇನ್ಸ್ ಪರೀಕ್ಷೆ ನೀವು ಬರಿತೀರಿ. ಮೇನ್ಸ್ ಪರೀಕ್ಷೆ ಬರೆದ ನಂತರ ಇಂಟರ್ವ್ಯೂ ಹೋಗ್ತೀರಿ ನೀವೆಲ್ಲರೂ ಕೂಡ. ಕರ್ನಾಟಕದವ್ರು, ಈಗ ನೀವು ಕರ್ನಾಟಕ ಭವನ ಡೆಲ್ಲಿನಲ್ಲಿ ಉಳ್ಕೊಂಡಿದ್ದೀರಿ ಅನ್ಕೊಂಡಿರೋಣ, ವಾಸ್ತವ್ಯ ಹೂಡಿದ್ರೆ ಎಷ್ಟೋ ಜನ ರಾಜಕಾರಣಿಗಳ PAಗಳು, ಎಷ್ಟೋ ಜನ ಬಿಸ್ನೆಸ್ ಗಳ PAಗಳು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಅಕಸ್ಮಾತ್ ನೀವು ಇಂಟರ್ವ್ಯೂ ನಲ್ಲಿ ಸೆಲೆಕ್ಟ್ ಆದ್ರೆ, ಇವ್ರ ಮಕ್ಕಳಿದ್ದಾರೆ ನೋಡ್ರಪ್ಪ, ನಿಮ್ಗೆ ಆಸಕ್ತಿ ಇದ್ರೆ ನೀವು ಮದುವೆ ಆಗ್ಬಹುದು ಅಂದ್ರೆ, ಮ್ಯಾರೇಜ್ ಪ್ರಪೋಸಲ್ಗಳು ನಿಮ್ಗೆ ಯಾವಾಗ ಬರ್ಲಿಕ್ಕೆ ಆರಂಭ ಆಗುತ್ತೆ? ಇನ್ನೂ ಇಂಟರ್ವ್ಯೂ ಆಗಿರೋದಿಲ್ಲ, ಆ ಟೈಮ್ನಲ್ಲಿ ನಿಮ್ಗೆ ಬರುತ್ತೆ. ಅಂದ್ರೆ ಅಷ್ಟೊಂದು ದೊಡ್ಡ ದೊಡ್ಡ ಕುಟುಂಬಗಳು ನಿಮ್ ಮುಂದೆ ಬಂದು ನಿಂತ್ಕೊಳ್ಳುತ್ತೆ ಸಾಲಾಗಿ. ಎಷ್ಟೋ ಜನ ನಿಮಗೆ ಗಿಫ್ಟ್ ಕೂಡ ಕೊಟ್ಟು ಮದುವೆ ಮಾಡೋಕ್ ಸಿದ್ಧ ಇರ್ತಾರೆ. ನಾನು ಆ ಪದ ಬಳಸೋದಿಲ್ಲ, ತಮ್ಮನೆಲ್ಲ ನೀನ್ ಬಳಸಿದ್ರೆ ಆ ಪದ ಬಳಸೋದಿಲ್ಲ. ಯಾಕಂದ್ರೆ ಆಸ್ ಅ ಗಿಫ್ಟ್ ಮಾವನ ಮನೆಯವ್ರು ಕೊಡಬಹುದು ನಿಮ್ಗೆ, ನಿಮ್ ಇಷ್ಟ, ತಗೊಳ್ಳೋದು ಬಿಡೋದು ನಿಮ್ಗೆ ಇಷ್ಟ. ಅವ್ರ ಹತ್ರ ಸಾವಿರಾರು ಕೋಟಿ ಇರುವಾಗ ನಿಮ್ಗೊಂದು 10-15 ಕೋಟಿ ಕೊಡ್ತಾರ ಅವರು. ಅದರಲ್ಲಿ ಏನ್ ತಪ್ಪಿದಾದ ನಿಮ್ ಇಷ್ಟ ವೈಯಕ್ತಿಕವಾಗಿ. ಅಂದ್ರೆ ಇದ್ರ ಅರ್ಥ ಇಷ್ಟೇ, ಕಷ್ಟಪಟ್ಟು 1-2 ವರ್ಷ ಪ್ರಯತ್ನ ಪಟ್ಟು ಓದಿದ್ರೆ ಇಷ್ಟು ದೊಡ್ಡ ಹುದ್ದೆಗೆ ನೀವು ಹೋಗ್ತೀರಿ. ತುಂಬಾ ದೊಡ್ಡ ಹುದ್ದೆ, ತುಂಬಾ 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 ದೊಡ್ಡ ಹುದ್ದೆ. ಭಾರತದಲ್ಲಿ IAS ಮುಂದೆ ಇದೆಯಾ? ಇನ್ಯಾವುದೂ ಇಲ್ಲ. IPS ಮುಂದೆ ಇನ್ಯಾವುದೂ ಇಲ್ಲ. ದೇ ಆರ್ ಟಾಪ್ ಮೋಸ್ಟ್. ಯಾಕಂತ ಅಂದ್ರೆ ಎಲೆಕ್ಷನ್ ಕಮಿಷನರ್ ಕೂಡ ನೀವೇ ಆಗ್ತೀರಿ. ಓಕೆ, ಇದು ಒಂದು ಹುದ್ದೆ ಅಂತ ಹೇಳ್ಬೋದು. ಆಮೇಲೆ ನಿಮ್ಮನ್ನ ಫಿನಾನ್ಸ್ ಕಮಿಷನ್ ಕೂಡ ಮುಖ್ಯಸ್ಥರನ್ನಾಗಿ ಮಾಡ್ಬೋದು. ನಿಮ್ಮನ್ನ ಮುಂದೆ ರಾಷ್ಟ್ರಪತಿ ಕೂಡ ಮಾಡ್ಬೋದು, ರಾಮನಾಥ್ ಕೋವಿಂದ್ ಅವರಿದ್ರಲ್ಲ ಆ ತರ. ಆಮೇಲೆ ಇಲ್ಲಿಂದ ನೀವು ಬಿಟ್ಟಿದ್ದನ್ನ ರಾಜಕಾರಣ ಕೂಡ ಬರ್ಬೋದು, ಸಮಾಜ ಸೇವಕರಾಗೂ ಹೊರಗಡೆ ಬರ್ಬೋದು ನೀವು. ಮಲ್ಟಿಪಲ್ ಆಪರ್ಚುನಿಟೀಸ್. ಒಂದೇ ಒಂದು ಸಾರಿ IAS ಆಗ್ಬೇಕಷ್ಟೇ, ಒಂದೇ ಒಂದ್ ಸಾರಿ IPS ಆಗ್ಬೇಕಷ್ಟೇ. ಎಷ್ಟು ಬೇಕು ಸರ್ ಇದಕ್ಕೆ ಸಮಯ? ನೀವು ಪ್ರತಿದಿನ 10-12 ಗಂಟೆ ಓದ್ತೀರಿ, ಸಿಕ್ಕಾಪಟ್ಟೆ ಎಫರ್ಟ್ ಹಾಕ್ತೀರಿ ಅಂದ್ರೆ 1 ವರ್ಷ ಸಾಕು. ಸಿಕ್ಕಾಪಟ್ಟೆ ಇಂಟೆಲಿಜೆಂಟ್ ಇದೀರಿ ಅಂತ ಅಂದ್ರೆ. ಇಲ್ಲ ನಾನು ಒಂದ್ ಸ್ವಲ್ಪ ಎವರೇಜ್ ಸ್ಟೂಡೆಂಟ್ ಸರ್, ನಾನು ಡೈಲಿ 8-10 ಗಂಟೆ ಓದ್ಬೋದು ಅಂತ ಅಂದ್ರೆ 1.5 ವರ್ಷ ಬೇಕು ಸಿಸ್ಟಮೆಟಿಕ್ ಆಗಿ ಹೋದ್ರೆ. ಓಕೆ, ಇಲ್ಲ ಇದಕ್ಕಿಂತ ನಾನು ವೀಕ್ ಇದೀನಿ ಅಂದ್ರೆ 1-2 ವರ್ಷದಲ್ಲಾದ್ರೂ ಪರ್ಫೆಕ್ಟ್ ಆಗಿ ನಾವು ಇದಕ್ಕೆ ತಯಾರಿಯನ್ನ ಮಾಡ್ಕೊಳ್ಬೇಕು. ಹಂತವಾಗಿ ಹೋಗ್ಬೇಕು, ಸಿಸ್ಟಮೆಟಿಕ್ ಆಗಿ ಹೋಗ್ಬೇಕು. ನಾನು ಹೇಳಿದ್ದೀನಿ ಹಿಂದಿನ ವಿಡಿಯೋದಲ್ಲಿ ಜಾಬ್ ಜೊತೆ ಯಾವ ರೀತಿ ನಿಮ್ಮ UPSC ತಯಾರಿ ಇರಬೇಕು ಅಂತ. ಓಕೆ, ಅಂದ್ರೆ UPSC ನಲ್ಲಿ ನಮಗೆ ಅತ್ಯಂತ ಕಾಡೋದು ಅಂತ ಅಂದ್ರೆ ಈ ಒಂದು ಪರೀಕ್ಷೆ, ಪ್ರಿಲಿಮ್ಸ್ ಪರೀಕ್ಷೆ. ಮೇನ್ಸ್ಲಿ ಹಾರ್ಡ್ ವರ್ಕ್ ಇದ್ರೆ ಸಾಕು, ನಿಮಗೆ ಬರೆಯೋಕ್ ಬಂದ್ರೆ ಸಾಕು, ಯು ವಿಲ್ ಕ್ಲಿಯರ್ ಇಟ್. ಬಟ್ ಇಲ್ಲಿ ಏನಿದೆ ನೋಡ್ರಿ, ಕಲಿತೀರಿ ನೀವು ಮೇನ್ಸ್ ಅನ್ನ, ಬಟ್ ಇಲ್ಲಿ ಬರೀ ಹಾರ್ಡ್ ವರ್ಕ್ ಸಾಕಾಗಲ್ಲ, ಕೆಲವೊಂದು ಟ್ರಿಕ್ಸ್ ಗಳನ್ನು ಕೂಡ ನೀವು ಕಲಿಬೇಕಾಗುತ್ತೆ. ಆಮೇಲೆ ಇಂಟರ್ವ್ಯೂ ನಲ್ಲಿ ನಿಮ್ಗೆ ಬಹಳಷ್ಟು ಜನ ಟ್ರೈನಿಂಗ್ ಕೊಡೋಕ್ ಸಿದ್ಧ ಇರ್ತಾರಲ್ಲಿ, ಯಾವ ತರ ನೀವು ಪರ್ಫಾರ್ಮ್ ಮಾಡ್ಬೇಕು ಇಂಟರ್ವ್ಯೂ ನಲ್ಲಿ ಅಂತ. ಹಾಗಾಗಿ IAS ಪರೀಕ್ಷೆ ಅನ್ನೋದು ನಿಮ್ಮ ಬದುಕನ್ನ 3-4 ವರ್ಷದಲ್ಲಿ ಚೇಂಜ್ ಮಾಡಿಬಿಟ್ಟು ಬಿಡುತ್ತೆ. ನೀವು ಒಬ್ರು IAS ಆದ್ರಿ ಅಂತ ಅಂದ್ರೆ ನಿಮ್ಮ ಮಕ್ಕಳು, ಅವರ ಮಕ್ಕಳು 3 ತಲೆಮಾರು ನೆಮ್ಮದಿಯಿಂದ ಜೀವನ ಮಾಡಬಹುದು. ಸಮಾಜದ ಮೇಲೆ ಒಂದು ಪ್ರಭಾವ ಬೀರ್ತಾ ಜೀವನವನ್ನ ಮಾಡಬಹುದು, ಸುಮ್ಮನೆ ಜೀವನ ಮಾಡೋದಲ್ಲ. ಹಾಗಾಗಿ IAS ಆಗೋಕೆ ತುಂಬಾ ಜನ ಶ್ರಮ ಪಡ್ತಾ ಇರ್ತಾರೆ. ನೀವು ಯಾಕೆ ಸರ್ ನಾನು IAS ಆಗಬೇಕು ಅಂತ ಅಂದ್ರೆ ಈ ಕಾರಣಕ್ಕೆ. ಕರ್ನಾಟಕದಲ್ಲಿ ಎಷ್ಟು ಜನ ಫೇಮಸ್ ಹೀರೋಗಳಿದ್ದಾರೆ? 5 ಜನ, 2 ಜನ, 7 ಜನ, ಮ್ಯಾಕ್ಸಿಮಮ್ 10 ಜನ. ಅದೇ ಕರ್ನಾಟಕದಲ್ಲಿ ಎಷ್ಟು ಜನ IAS ಅಧಿಕಾರಿಗಳಿದ್ದಾರೆ? ಮೋರ್ ದನ್ 400 ಅಲ್ವಾ? 400ಕ್ಕಿಂತ ಹೆಚ್ಚಿನ ಜನ IAS ಅಧಿಕಾರಿಗಳಿದ್ದಾರೆ, 500ಕ್ಕಿಂತ ಹೆಚ್ಚಿನ ಜನ IPS ಅಧಿಕಾರಿಗಳಿದ್ದಾರೆ. ಅಂದ್ರೆ ನೀವು ಕಾಸ್ಟ್ ಬೆನಿಫಿಟ್ ರೇಷಿಯೋನ ನೋಡಿದ್ರೆ ಅಥವಾ ಲಕ್ ರೇಷಿಯೋನ ನೋಡಿದ್ರೆ, ಒಬ್ಬ ಸಿನಿಮಾ ನಟ ಆಗೋಕ್ಕಿಂತ ಒಬ್ಬ IAS IPS ಅಧಿಕಾರಿ ಆಗೋದು ಒಳ್ಳೆಯದು. ಒಬ್ಬ ರಾಜಕಾರಣಿಯಾಗಿ ಜನರಿಗೋಸ್ಕರ ಆ ಜನರ ಬಳಿನೇ ಹೋಗಿ ಕೈ ಮುಗಿಕೊಂಡು ಭ್ರಷ್ಟಾಚಾರ ಮಾಡಿ ದುಡ್ಡನ್ನ ಚೆಲ್ಲೋ ಬದಲು ಪ್ರಾಮಾಣಿಕವಾಗಿ ಓದಿ IAS ಅಧಿಕಾರಿ ಆಗೋದು ಒಳ್ಳೆಯದು. ಒಬ್ಬ ಬಿಸಿನೆಸ್ ಮ್ಯಾನ್ ಹಾಗೆ ಪ್ರತಿದಿನ ಚಿಂತೆಯಲ್ಲಿ ಇರೋ ಬದಲು ಒಬ್ಬ IAS ಅಧಿಕಾರಿ ಆಗೋದು ಒಳ್ಳೆಯದು. ಯಾರಿಗೆ? ನಿಜವಾದ ಆಸಕ್ತಿ ಇರೋರಿಗೆ, ಸಮಾಜ ಸೇವೆಯ ಕಳಕಳಿ ಇರೋರಿಗೆ. ಇಲ್ಲ ಸರ್ ನನಗೆ ಆಯಾ ಕ್ಷೇತ್ರದ ಆಸಕ್ತಿ ಇದೆ ಅಂತ ಅಂದ್ರೆ ಅಪ್ಪಿ ಕೂಡ ಈ ಕ್ಷೇತ್ರಕ್ಕೆ ಬರಬೇಡ್ರಿ. ದಿಸ್ ಈಸ್ ಫಾರ್ ಇಂಟೆಲಿಜೆಂಟ್ ಪೀಪಲ್, ದಿಸ್ ಈಸ್ ಫಾರ್ ದೋಸ್ ಹೂ ವಾಂಟ್ ಟು ಸರ್ವ್ ದ ನೇಷನ್. ಬರೀ ಇಂಟೆಲಿಜೆಂಟ್ ಅಂತ ಅಲ್ಲ, ಆ ಪದ ತಪ್ಪಾಗಿ ಬಳಸ್ತೇನೆ ನಾನು. ಓಕೆ, ಇಲ್ಲಿ ಎಷ್ಟೋ ಜನ ಇಂಟೆಲಿಜೆಂಟ್ ಇಲ್ಲದೆ ಇದ್ರು ಕೂಡ ಸುಮಾರು ವರ್ಷಗಳ ಕಾಲ ಪ್ರಯತ್ನ ಹಾಕಿ ಕ್ಲಿಯರ್ ಮಾಡಿದ್ದಾರೆ. ಸಮಾಜ ಸೇವೆಯ ಕಳಕಳಿ ಇರಬೇಕು. ನೀವು ರಾಯಲ್ ಆಗಿ ಜೀವನ ಮಾಡ್ರಿ, ಕಾಲ ಬದಲಾಗಿದೆ. ಶ್ರೀಮಂತರ ತರನೇ ಬಾಳ್ರಿ. ಸರ್ಕಾರ ನಿಮಗೇನು ಕಡಿಮೆ ಮಾಡಲ್ಲ.
2-3 ಎಕರೆ ಅಷ್ಟು ಜಾಗ ಇರುತ್ತೆ ನಿಮ್ಮ ಮನೆದು. ನಡುವೆ ಒಂದು ದೊಡ್ಡ ಬಂಗ್ಲೆ ಇರುತ್ತೆ. ಸುತ್ತಮುತ್ತ ನೀವು ವಾಕಿಂಗ್ ಮಾಡ್ಕೊಳ್ಬಹುದು, ಸುತ್ತಮುತ್ತ ಆಟ ಆಡ್ಕೊಳ್ಬಹುದು. ನಿಮ್ಮ ಮನೆ ಸಮೀಪಾನೇ ಆಫೀಸ್ ಇರುತ್ತೆ. ಮಧ್ಯಾಹ್ನ ಬಂದು ಊಟನೂ ಕೂಡ ಮಾಡ್ಕೊಂಡು ಹೋಗ್ಬೋದು ಮನೆಗೆ. ಮನೆಯಲ್ಲಿ ಕೆಲಸ ಮಾಡೋ ಆಳುಗಳು, 2 ವಾಹನ, ನಿಮಗೊಂದು ಫ್ಯಾಮಿಲಿಗೊಂದು, 2 ಡ್ರೈವರ್ಗಳು, ಗನ್ಮ್ಯಾನ್ಗಳು. ಖರ್ಚು ಅನ್ನೋದು ಏನೂ ಇಲ್ಲ. ನೀವು ಬರೋ ಸಂಬಳ ಎಲ್ಲ ಸೇವಿಂಗ್ಸ್ಗೆ, ಬರೋ ದುಡ್ಡೆಲ್ಲ ತಗೊಳ್ಳೋದು ಡೈರೆಕ್ಟ್ ಸೇವಿಂಗ್ಸ್ಗೆ ಹಾಕೋದು. 4-5 ಸಾವಿರ ರೂಪಾಯಿ ಖರ್ಚು ಅಷ್ಟೇ. ಇನ್ನು ಎಷ್ಟೋ ಜನರಿಗೆ ನೀವು ಸಹಾಯ ಮಾಡಿದಾಗ ಅವ್ರು ತಂದು ಗಿಫ್ಟ್ ಕೊಡ್ತಾರೆ ನಿಮಗೆ. ಓಪನ್ ಆಗಿ ಮಾತಾಡ್ತೀನಿ, ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಅಂತ ಅಲ್ಲ. ಎಷ್ಟೋ ಜನರಿಗೆ ದೊಡ್ಡ ದೊಡ್ಡ ಬಿಸ್ನೆಸ್ ಮ್ಯಾನ್ ಇರ್ತಾರೆ, ಅವ್ರದ್ದೇನೋ ಒಂದು ಸಮಸ್ಯೆ ಆಗಿರುತ್ತೆ. ಅದು ಸರ್ಕಾರಿ ನಿಯಮದಲ್ಲೂ ಕೂಡ ಕರೆಕ್ಟ್ ಆಗೇ ಇರುತ್ತೆ. ನೀವು ಅವ್ರಿಗೆ ಸಹಾಯ ಮಾಡಿದ್ರೆ ಮಾಡ್ತೀರಿ, ಅವ್ರೇನೋ ಒಂದು ದೊಡ್ಡ ಗಿಫ್ಟ್ ಕೊಡ್ಬೋದು. ನಿಮಗೆ ಅವಕಾಶ ಇದೆ, ಕೊಡ್ಬೋದು ಅದಕ್ಕೆ ಗಿಫ್ಟ್, ಅದ್ರಲ್ಲಿ ಏನಿಲ್ಲ. ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿರೋದು. ನೀವು ಇನ್ನೊಬ್ರಿಗೆ ಅನ್ಯಾಯ ಮಾಡಿ ಆ ವ್ಯಕ್ತಿಗೆ ನ್ಯಾಯ ಕೊಡ್ತಾ ಇದ್ದೀರಿ ಅಂತ ಅಂದ್ರೆ ಅದು ಅನ್ಯಾಯ. ಇದು ಅವ್ನಿಗೂ ಅನ್ಯಾಯ ಆಗ್ತಾ ಇಲ್ಲ, ಅವ್ರಿಗೂ ಅನ್ಯಾಯ ಆಗ್ತಾ ಇಲ್ಲ. ನೀವು ಇವ್ರಿಗೇನೋ ಹೆಲ್ಪ್ ಮಾಡಿದಿರಿ, ಇವ್ರೇನೋ ತಂದು ಗಿಫ್ಟ್ ಕೊಡ್ತಾರೆ, ತಗೊಳ್ಳೋದು ಬಿಡೋದು ನಿಮಗ್ ಬಿಟ್ಟಿರೋದು. ಹಾಗಾಗಿ ಅಕಸ್ಮಾತ್ ನೀವೇನಾದ್ರೂ ಅಧಿಕಾರಿಗಳಾದ ನಂತರ, ಪಾಂಚನೆ ವಿದ್ಯಾರ್ಥಿಗಳು ಹೇಳ್ತೀನಿ, ಭ್ರಷ್ಟಾಚಾರ ಅಥವಾ ನಿಮ್ಮ ಗಿಫ್ಟ್ಗಳು 10% ಗಿಂತ ಜಾಸ್ತಿ ಹೋಗಬಾರದು. ನೀವು ಸಿಸ್ಟಮ್ ನಲ್ಲಿ ಹೋದ್ಮೇಲೆ ನೀವು ಬೇಡ ಅಂದ್ರೂ ಕೂಡ ಆ ಸಿಸ್ಟಮ್ ನಿಮ್ಮನ್ನ ಆ ಹಂತಕ್ಕೆ ತಳ್ಳುತ್ತೆ. ಬಟ್ ಒಂದು ಲಿಮಿಟ್ ನಲ್ಲಿ ಇರ್ಲಿ. ಯಾಕಂದ್ರೆ ಭಾರತದಲ್ಲಿ ಬಡತನ ಇನ್ನೂ ತುಂಬಾ ಇದೆ. ಸುಮಾರು 21% ಜನ ಇನ್ನೂ ಕೂಡ ಕಡು ಬಡತನದಲ್ಲಿದ್ದಾರೆ ಭಾರತದಲ್ಲಿ. ಇವರನ್ನ ಮೇಲೆತ್ತುವಂತ ಜವಾಬ್ದಾರಿ ಇರೋದು ನಿಮಗೆ. ನೀವು ಬೊಗಳೆ ಭಾಷಣ ಬಿಡುವಂತ ರಾಜಕಾರಣಿ ಅಲ್ಲ, ನೀವು ನಾಟಕ ಮಾಡುವಂತಹ ಸಿನಿಮಾ ವ್ಯಕ್ತಿ ಅಲ್ಲ. ಅವ್ರಿಗೆ ಅವ್ರದೇ ಆದಂತ ಜವಾಬ್ದಾರಿಗಳಿರುತ್ತೆ. ನೀವೊಬ್ಬ ಜಸ್ಟ್ ಕಂಟೆಂಟ್ ಕ್ರಿಯೇಟರ್ ಅಲ್ಲ, ನೀವೊಬ್ಬ ಜಸ್ಟ್ ಬಿಸ್ನೆಸ್ ಮನ್ ಅಲ್ಲ, ನೀವೊಬ್ಬ ಜಸ್ಟ್ ಮತ್ಯಾವುದೋ ವ್ಯಕ್ತಿ ಅಲ್ಲ, ನೀವೊಬ್ಬ ಸಾಮಾನ್ಯ ಪ್ರಜೆ ಅಲ್ಲ. ಯು ಆರ್ ಅ ಸಿವಿಲ್ ಸರ್ವೆಂಟ್, ನೀವೊಬ್ಬ ನಾಗರಿಕ ಸೇವಕರು. ನಿಮ್ಮ ಜವಾಬ್ದಾರಿ ಇರುತ್ತೆ. ನೀವು ಒಂದು ದಿನ ಮೈ ಮರೆತ್ರೆ ಇಡೀ ಜಿಲ್ಲೆನೆ ಹೊತ್ತು ಉರಿದು ಬಿಡಬಹುದು. ನೀವು ಒಂದು ದಿನ ಮೈ ಮರೆತ್ರೆ ಕೋಮುವಾದದಿಂದ ಎಷ್ಟೋ ಮಾರಣ ಹೋಮಗಳೇ ನಡೆದು ಬಿಡಬಹುದು. ಹಾಗಾಗಿ IAS IPS ಅಧಿಕಾರಿಗಳಾಗುವಂತ ಆಸಕ್ತಿ ನಿಮಗಿದ್ರೆ ಒಂದೇ ಒಂದು ನಿಮ್ಮ ಮೇಲೆ ನೀವು ಪ್ರಮಾಣ ಮಾಡ್ಕೊಡ್ರಿ, ನಾನು 90% ಪ್ರಾಮಾಣಿಕನಾಗಿರ್ತೀನಿ, 10% ಆ ಕಡೆ ಈ ಕಡೆ ಆಗಬಹುದು. ಜಗತ್ತೇ ಹಾಗೆ. ಎಲ್ಲವೂ ಕೂಡ ಶುದ್ಧ ಇದ್ರೆ ಪೊಲೀಸರ ಅಗತ್ಯ ಏನಿದೆ? ಎಲ್ಲರೂ ಕೂಡ ಟ್ರಾಫಿಕ್ ರೂಲ್ಸ್ ಅನ್ನ ಫಾಲೋ ಮಾಡ್ತಾ ಹೋದ್ರೆ ಟ್ರಾಫಿಕ್ ಪೊಲೀಸ್ನ ಅಗತ್ಯ ಏನಿದೆ? ನಮಗೆ ಕಳ್ರು ಯಾರು ಇಲ್ಲ ಅಂತಂದ್ರೆ ಪೊಲೀಸರು ನಮಗೆ ಅಗತ್ಯನೇ ಏನಿದೆ? ಹಾಗಾಗಿ ಸಮಾಜದಲ್ಲಿ ಕೆಟ್ಟದ್ದು ಇರುತ್ತೆ, ಒಳ್ಳೇದು ಇರುತ್ತೆ. ಬಟ್ ಮ್ಯಾಕ್ಸಿಮಮ್ ಅಂತ ನೋಡಿದಾಗ ಒಳ್ಳೆಯವರಾಗಿ ಇರೋಕೆನೆ ಪ್ರಯತ್ನ ಪಡ್ರಿ. ಬಡವರಿಗೂ ಸಹಾಯ ಮಾಡ್ರಿ. ಗ್ರಾಮೀಣ ಭಾಗದವ್ರು ಕಣ್ಣೆತ್ತು ನೋಡ್ರಿ ಆ ಕಡೆ. ಭಾರತ ಹಳ್ಳಿಗಳ ದೇಶ. ಅರ್ಥ ಆಯ್ತಾ? ಸೊ ಇದ್ರ ಜೊತೆ ಇನ್ನೂ ಏನೇನಿದೆ ಸರ್, ಯಾಕೆ ಆಗ್ಬೇಕು ನಾವು IAS IPS ಅಂತ ಅಂದ್ರೆ ಸ್ವಲ್ಪ ಈಗ ಕಂಟೆಂಟ್ ಬೇಸ್ ಮೇಲೆ ಹೋಗೋಣ ಬನ್ನಿ. ಇದು ವರದಕ್ಷಿಣೆ ಬಗ್ಗೆ ನಾನು ನಿಮ್ಗೆ ಹಾಗೆ ಹೇಳಿದ್ದು. ಮುಖ್ಯವಾಗಿ ಎಲ್ಲ ಅಂಶ ನಿಮ್ಗೆ ನಾನು ತಿಳಿಸಬೇಕಾಗಿತ್ತು. ಓಕೆ ಸರಿ, ಮೊದಲನೇದಾಗಿ ಸಾಮಾಜಿಕವಾಗಿ ಏನೇನ್ ಬೆನಿಫಿಟ್ ಇದೆ ನಿಮ್ಗೆ? ಮೊಟ್ಟ ಮೊದಲೇ ನೋಡ್ರಿ, ರೆಸ್ಪೆಕ್ಟ್, ಪ್ರೆಸ್ಟೀಜ್. ನೀವು IAS ಆಗಿದ್ದೀರಿ ಅಂತ ಅಂದ್ರೆ ಮುಗೀತು. ನಿಮ್ಮ ಅಪ್ಪ ಅಮ್ಮ, ಅಣ್ಣ ತಮ್ಮ, ಅಕ್ಕ ತಂಗಿ, ನೀವು ಎಲ್ರು ಒಂದ್ ದೊಡ್ಡ ಸ್ಥಾನಮಾನಕ್ಕೆ ಹೋಗ್ಬಿಡ್ತೀರಿ. ಸಮಾಜ ನಿಮಗೆ ರೆಸ್ಪೆಕ್ಟ್ ಕೊಡುತ್ತೆ. ಬರೀ ರೆಸ್ಪೆಕ್ಟ್ ಅಲ್ಲ, ನಿಮ್ಮ ಜ್ಞಾನಕ್ಕೆ ಗೌರವ ಕೊಡೋಕೆ ಆರಂಭ ಮಾಡುತ್ತೆ. ಓಕೆ, ಅದಾದ ನಂತರ ಸಮಾಜದ ಮೇಲೆ ಇಂಪ್ಯಾಕ್ಟ್ ಮಾಡುವಂತ ವ್ಯಕ್ತಿಗಳಾಗಿ ಬದಲಾಗ್ತೀರಿ ನೀವು. ಸರ್ಕಾರದ ಕಲ್ಯಾಣ ಯೋಜನೆಗಳನ್ನ ರೂಪಿಸುವಂತ ಶಕ್ತಿ ನಿಮಗೆ ಬರುತ್ತೆ. ರಾಜಕಾರಣಿಗಳಿಗೆಲ್ಲ ಗೊತ್ತಿರತ್ತ, ಅವ್ರಿಗೆ ಅವ್ರದೇ ಆದಂತ ಒತ್ತಡಗಳಿರುತ್ತೆ, ಹೌದಲ್ವಾ? ಹಾಗಾಗಿ ನಿಮಗೆ ಹೇಳ್ತಾರ ಅವ್ರು, ನಾವು ಬಿಸಿ ಇದೀವ್ರಿ, ನೀವು ನಮಗ್ ಪ್ಲಾನ್ ಮಾಡ್ಕೊಡ್ರಿ. ನೀವು ಪ್ಲಾನ್ ಮಾಡ್ತೀರಿ, ಹೋಗಿ ಕೊಡ್ತೀರಿ, ಅವ್ರು ಮಂಡನೆ ಮಾಡ್ತಾರ ಅಷ್ಟೇ. ಅಧಿಕಾರಿಗಳೇ ರೆಡಿ ಮಾಡೋದು ಎಲ್ಲಾ ಯೋಜನೆಗಳನ್ನ. ಅಧಿಕಾರಿಗಳು ಹೇಳ್ದಾಗೇನೆ ಕೇಳ್ತಾರೆ. ಇವತ್ತು ನೀವು ನಮ್ಮ ಮುಖ್ಯಮಂತ್ರಿಗಳನ್ನ ನೋಡಿದ್ರೆ ಒಬ್ಬ ಚೀಫ್ ಸೆಕ್ರೆಟರಿ ಅವ್ರ ಮಾತನ್ನೇ ಕೇಳ್ತಿರ್ತಾರ ಅವರು. ರಿಟೈರ್ಡ್ ಚೀಫ್ ಸೆಕ್ರೆಟರಿಗಳ ಸಲಹೆಗಳನ್ನ ಪಡಿತಾ ಇರ್ತಾರ ಅವರು. ಅದೇ ಜೀವನ ಅಂತಂದ್ರೆ, ಅದೇ ರಾಜಕಾರಣ, ಅದೇ ಅಧಿಕಾರ ಅಂತ ಅಂದ್ರೆ. IAS ಇಸ್ ನಾಟ್ ಅ ಸ್ಮಾಲ್ ಜಾಬ್. IAS IPS ಆಗೋಕೆ ಇವತ್ತಿನ ಕಾಲದಲ್ಲಿ ದೊಡ್ಡ 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 ಕಂಪ್ನಿಗಳನ್ನ ಬಿಟ್ಬಿಟ್ಟು ಬರ್ತಾರೆ. ಗೊತ್ತಾ ನಿಮ್ಗೆ? 30-40 ಕೋಟಿ ಪ್ಯಾಕೇಜ್ಗಳನ್ನ ಬಿಟ್ಬಿಟ್ಟು ಬಂದು IAS IPS ಆಗಿರೋರು ಇದಾರೆ. ಯಾಕಂದ್ರೆ ಆ ಪವರೇ ಆಗಿದೆ. ಅಧಿಕಾರ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಇನ್ ಎನಿ ಒನ್ಸ್ ಲೈಫ್. ಓಕೆ, ಆಮೇಲೆ ಜಾಬ್ ಸೆಕ್ಯೂರಿಟಿ. ನಿಮ್ಮನ್ನ ಅಷ್ಟು ಬೇಗ ಯಾರು ತೆಗಿಯೋಕಾಗಲ್ಲ. ಒಂದ್ಸಾರಿ ಆದ್ರಿಂದ 60 ವರ್ಷದವರೆಗೂ ನೀವು ಅಲ್ಲೇ ಇರಬೇಕು. 60 ವರ್ಷ ಆದ್ಮೇಲೂ ನಿಮ್ಮನ್ನ ಅಲ್ಲಿ ಮತ್ತೆ ನೇಮಿಸ್ಕೊಳ್ತಾ ಇರ್ತಾರೆ. ಸಲಹೆಗಾರರಾಗಿರ್ತೀರಿ, ಮತ್ತೇನೇನು ಒಂದಲ್ಲ ಒಂದು ರಿಪೋರ್ಟ್ಗಳನ್ನ ರೆಡಿ ಮಾಡಿ ಕೊಡ್ತಾ ಇರ್ತೀರಿ. ನೀವು ಒಂದ್ ರೀತಿ ಆ ರಾಜಧಾನಿಯಲ್ಲಿ ಸೆಟ್ಲ್ ಆಗ್ಬಿಟ್ರಿ ಅಂತಾನೆ ಅರ್ಥ. ಓಕೆ, ಅದಾದ್ಮೇಲೆ ನಿಮ್ಮದೇ ಆದಂತ ಒಂದು ನೆಟ್ವರ್ಕ್ ಬಿಲ್ಡ್ ಆಗೋಕೆ ಆರಂಭ ಆಗುತ್ತೆ. ದೊಡ್ಡ ದೊಡ್ಡ ವ್ಯಕ್ತಿಗಳು, ಸಮಾಜದ ಗಣ್ಯ ವ್ಯಕ್ತಿಗಳು ನಿಮಗೆ ಒಂದು ಗೌರವ ಕೊಡ್ತಾರೆ. ನಿಮ್ ಜೊತೆ ಬಾಂಧವ್ಯಗಳನ್ನ ಬೆಳೆಸೋಕೆ ಆರಂಭ ಮಾಡ್ತಾರೆ. ನಾನು ಆಗ್ಲೇ ಹೇಳ್ದೆ, ಎಷ್ಟೋ ಜನ ನಿಮ್ಗೆ ಹೆಣ್ಣು ಕೊಡೋಕೆ ಬರ್ತಾರೆ, ಗಂಡು ಹುಡುಗರಿಗೆ. ಓಕೆ, ಡೈರೆಕ್ಟ್ ಬಂದು ನಿಮ್ಗೆ ಆಫರ್ಸ್, ಸರ್ ನಮ್ ಮಗಳಿದ್ದಾರೆ, ಸರ್ ನಮ್ ಮಗಳಿದ್ದಾಳೆ ನೋಡ್ರಿ. ಓಕೆ, ಆ ತರ ಎಲ್ಲ ನಿಮಗೆ ಅವಕಾಶಗಳು ಸಿಗ್ಲಿಕ್ಕೆ ಆರಂಭ ಆಗುತ್ತೆ. ಇದಾದ ನಂತರ ಆರ್ಥಿಕವಾಗಿ ಏನೇನಿದೆ ಸರ್? ನಮ್ಗೆ ಅಟ್ರಾಕ್ಟಿವ್ ಸ್ಯಾಲ್ರಿ, ಚೆನ್ನಾಗಿರುತ್ತೆ ಸ್ಯಾಲ್ರಿ, ಜೊತೆಗೆ ನಿಮ್ಗೆ ಸಿಕ್ಕಾಪಟ್ಟೆ ಅಲೋವೆನ್ಸಸ್.
ಹೇಳ್ತಾರೆ ಬೇಸಿಕ್ ಸ್ಯಾಲರಿ ಆರಂಭದಲ್ಲಿ 60,000 70,000, ಹೈಯೆಸ್ಟ್ ಚೀಫ್ ಸೆಕ್ರೆಟರಿ ಅವರಿಗೆ 2.5 ಲಕ್ಷ ಇದೆ ಅಂತ ಹೇಳ್ತಾರೆ. ಬಟ್ ಉಳಿದಿರೋ ನಿಮ್ಗೆ ಟಿ ಎ ಡಿ ಅಲೌನ್ಸ್ ಎಲ್ಲ ಸೇರಿಸಿದ್ರೆ ಸಿಕ್ಕಾಪಟ್ಟೆ ಆಗುತ್ತೆ. ಪ್ರತಿ ತಿಂಗಳು ಸರ್ಕಾರ ನಿಮ್ ಮೇಲೆ ಮಾಡೋ ಖರ್ಚೆ ಒಂದ್ 10 ರಿಂದ 15 ಲಕ್ಷ ರೂಪಾಯಿ. ಸರ್ಕಾರ ನಿಮ್ ಮೇಲೆ ಮಾಡುವಂತಹ ಖರ್ಚು ಆ ತರ ಇರುತ್ತೆ ನಿಮ್ಮ ಸ್ಥಾನಮಾನ. ಓಕೆ, ಸೊ ಇಲ್ಲಿ ಸ್ಟೆಬಿಲಿಟಿ ಕೂಡ ಇರುತ್ತೆ, ಕರಿಯರ್ ಗ್ರೋತ್ ಇರುತ್ತೆ, ಬಹಳಷ್ಟು ಹಂತ ಹಂತವಾಗಿ ದೊಡ್ಡ ದೊಡ್ಡ ಪೋಸ್ಟ್ ಸಿಗುತ್ತೆ. ಮತ್ತೆ ನೀವು ಇಂಡಿಪೆಂಡೆಂಟ್ ಆಗಿ ವರ್ಕ್ ಮಾಡ್ತೀರಿ, ಅದು ತುಂಬಾ ಮುಖ್ಯ. ಯು ಆರ್ ಇಂಡಿಪೆಂಡೆಂಟ್ ಲೀಡರ್ ಇನ್ ದ ಗೌರ್ಮೆಂಟ್. ಪ್ರತಿಯೊಂದಕ್ಕೂ ಎಲ್ಲಾ ರಾಜಕಾರಣಿಗಳು ಬಂದು ಹಸ್ತಕ್ಷೇಪ ಮಾಡಲ್ಲ, ನಿಮ್ಗೆ ಹೆದರ್ತಾರೆ. ಎಂ ಎಲ್ ಎಗಳು ನಿಮ್ಮನ್ನ ಬಂದು ಮಾತಾಡ್ಸಲ್ಲ, ಗೊತ್ತಿರ್ಲಿ, ನೆನಪಿರ್ಲಿ ಇದು. ಸಣ್ಣ ಹೊಸದಾಗಿ ಆಗಿರುವಂತ ಎಂ ಎಲ್ ಎಗಳು ನಿಮ್ ಮುಂದೆ ಬಂದು ಮಾತಾಡೋಕ್ ಕೂಡ ಹೆದರ್ತಾರೆ. ಯಾರೋ ಸೀನಿಯರ್ ಎಂ ಎಲ್ ಎ ಇದಾರೆ, ಯಾರೋ ಮಿನಿಸ್ಟರ್ ಇದಾರೆ, ಇಂಟೆಲಿಜೆಂಟ್ ಮಿನಿಸ್ಟರ್, ಒಳ್ಳೆಯವರು ಅಂತವ್ರು ಬಂದು ಮಾತ್ರ ನಿಮ್ ಜೊತೆ ಹೇಗ್ ಬೇಕಾಗಿ ಮಾತಾಡ್ತಾರೆ ಹೊರತು ಭ್ರಷ್ಟರಂತೂ ನಿಮ್ ಸಮೀಪನೇ ಬರಲ್ಲ, ನೀವು ಪ್ರಾಮಾಣಿಕರಾಗಿದ್ರೆ, ಗೊತ್ತಿರ್ಲಿ. ಚೀಫ್ ಸೆಕ್ರೆಟರಿ ಮುಖ್ಯಮಂತ್ರಿ ಅವ್ರು ಹೇಳಿ, ಮುಖ್ಯಮಂತ್ರಿ ಅವರಿಂದ ಚೀಫ್ ಸೆಕ್ರೆಟರಿ ಹೇಳಿಸಿ, ಆಮೇಲೆ ನಿಮ್ ಕಡೆ ಬಂದು ಈ ತರ ಆ ಕಡೆಯಿಂದ ಪ್ರೆಷರ್ ಬರುತ್ತೆ ನಿಮ್ಗೆ, ಪ್ರಾಮಾಣಿಕರಿದ್ರೆ. ಹಾಗಾಗಿ ನಿಮ್ಮದೇ ಆದಂತ ಒಂದು ಕದರ್ ರೆಡಿ ಆಗುತ್ತೆ ಈ ಸಿಸ್ಟಮ್ ನಲ್ಲಿ. ಓಕೆ, ಅದಾದ್ಮೇಲೆ ಇಂಟರ್ನ್ಯಾಷನಲ್ ಎಕ್ಸ್ಪೋಜರ್, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ನೀವು ವರ್ಕ್ ಮಾಡಬಹುದು. ಸರಿ, ಇನ್ನು ಪೊಲಿಟಿಕಲಿ ದೊಡ್ಡ ರಾಜಕಾರಣಿಗಳ ಇನ್ಫ್ಲೂಯೆನ್ಸ್ ಮಾಡ್ಬೋದು ನೀವು, ಗೊತ್ತಿರಲಿ. ರಾಜಕಾರಣಿಗಳನ್ನ IAS ಅಧಿಕಾರಿಗಳು ಇನ್ಫ್ಲೂಯೆನ್ಸ್ ಮಾಡ್ತಾರೆ. ಹಾಗೆ ನೀವು ಓದ್ಬೇಕು ಆಗ ಗೊತ್ತಾಗತ್ತೆ ನಿಮ್ಗೆ ಇದ್ರ ಬಗ್ಗೆ. ಓಕೆ, ಆಮೇಲೆ ಇದು ರಾಜಕಾರಣಕ್ಕೂ ಕೂಡ ಪೊಲಿಟಿಕ್ಸ್ಗೆ ಪಾತ್ರವೇ ಆಗತ್ತೆ. ನೀವು ಅರವಿಂದ್ ಕೇಜ್ರಿವಾಲ್ ಅವ್ರ ಹೆಸರು ಕೇಳಿದಿರಿ ಅಲ್ವಾ? ಏನಿದ್ರು ಅವರು ಒಬ್ಬ IRS ಅಧಿಕಾರಿ ಆಗಿದ್ರು, ಈಗ ರಾಜಕಾರಣಿ ಆಗಿದ್ದಾರೆ. ಅದಾದ್ಮೇಲೆ ಡಿಸಿಷನ್ ಮೇಕಿಂಗ್ ಅನ್ನ ಮಾಡುವಂತಹ ಅಧಿಕಾರವು ಕೂಡ ನಿಮಗೆ ಇದರಲ್ಲಿ ಸಿಗುತ್ತೆ. ಡಿಸಿಷನ್ ಮೇಕರ್ ನೀವು, ಫಾಲೋವರ್ ಅಲ್ಲ. ಯು ಆರ್ ಅ ರೂಲ್ ಮೇಕರ್, ಜಸ್ಟ್ ನಾಟ್ ಅ ಫಾಲೋವರ್. ಅದಾದ್ಮೇಲೆ ನಿಮಗೆ ಕಂಟಿನ್ಯೂಸ್ ಲರ್ನಿಂಗ್, ನಿಮಗೆ ಇಲ್ಲಿ ಹೈಯರ್ ಸ್ಟಡೀಸ್ ಮಾಡ್ತೀನಿ ನಾನಂದ್ರೆ ಸರ್ಕಾರನೇ ಕಳಿಸ್ಕೊಡುತ್ತೆ ನಿಮಗೆ. ಆಮೇಲೆ ಈ ಸರ್ಕಾರದಲ್ಲಿ ಬರುವಂತಹ ಸಮಸ್ಯೆಗಳನ್ನ ಪರಿಹರಿಸುವಂತಹ ಅವಕಾಶವನ್ನು ಕೂಡ ಸರ್ಕಾರ ನಿಮ್ಗೆ ಒದಗಿಸುತ್ತೆ. ಅಷ್ಟೇ ಅಲ್ಲ, ಸೋಷಿಯಲ್ ವೆಲ್ಫೇರ್, ಪಬ್ಲಿಕ್ ಸರ್ವಿಸ್, ಸಾಮಾಜಿಕ ಒಳಿತಿಗಾಗಿ ಹೊಸ ಯೋಜನೆಗಳನ್ನ ಆರಂಭ ಮಾಡ್ತೀರಿ ನೀವು ಬಡವರಿಗೋಸ್ಕರ. ಅದಾದ್ಮೇಲೆ ಹ್ಯುಮ್ಯಾನಿಟೇರಿಯನ್ ಇಂಪ್ಯಾಕ್ಟ್, ನಿಮ್ ದುಡ್ಡು ಬೇಡ, ಬಿಸ್ನೆಸ್ ಮನ್ ಅವ್ನು ದುಡ್ಡನ್ನ ಹಾಕ್ಬೇಕು ಅವನು. ನೀವು ಸರ್ಕಾರದಲ್ಲಿರುವಂತಹ ತೆರಿಗೆಯ ದುಡ್ಡನ್ನ ಪ್ರಾಮಾಣಿಕವಾಗಿ ಬಳಸಿದ್ರೆ ಸಾಕು, ಚೆನ್ನಾಗಿ ಅದು ಬಡವರಿಗೆ ವಿನಿಯೋಗ ಆಗೋ ತರ ನೋಡಿದ್ರೆ ಸಾಕು, ಚೆನ್ನಾಗಿ ಪ್ಲಾನ್ ಮಾಡಿದ್ರೆ ಸಾಕು, ನೂರಾರು ಲಕ್ಷಾಂತರ ಜನರ ಮಾಡುವ ಆಶೀರ್ವಾದದ ಪುಣ್ಯ ನಿಮ್ಗೆ ಲಭಿಸುತ್ತೆ. ಸೊ ಇದಕ್ಕೋಸ್ಕರ IAS ಅಧಿಕಾರಿಗಳಾಗಬೇಕು, ಇದಕ್ಕೋಸ್ಕರ IPS ಅಧಿಕಾರಿಗಳಾಗಬೇಕು. ಅಷ್ಟೇ ಅಲ್ಲ, IAS IPS ಅಧಿಕಾರಿಗಳ ಜೀವನ ಉಳಿದಿರುವಂತ ಹುದ್ದೆಗಳ ತರ ಅಲ್ಲ. ವರ್ಕ್ ಮತ್ತೆ ಪರ್ಸನಲ್ ಲೈಫ್ ಎರಡು ಕೂಡ ಬ್ಯಾಲೆನ್ಸ್ಡ್ ಇರುತ್ತೆ. ಓಕೆ, ನಿಮ್ಗೆ ಅಷ್ಟು ಪ್ರೆಷರ್ ಇರಲ್ಲ. ಯಾಕಂದ್ರೆ ನಿಮ್ ಕೈಗೊಬ್ಬ PA ಕಾಲ್ಗೊಬ್ಬ PA ಎಲ್ಲ ಪರ್ಸನಲ್ ಸೆಕ್ರೆಟರಿನ ಕೊಟ್ಟಿರ್ತಾರೆ ನಿಮ್ಗೆ, ಪರ್ಸನಲ್ ಅಸಿಸ್ಟೆಂಟ್ಸ್ ಇರ್ತಾರೆ, ಬರೆಯೋರೊಬ್ರು ಇರ್ತಾರೆ. ನೀವು ಬರೀ ಕೂತು ಸೈನ್ ಅಷ್ಟೇ ಮಾಡೋದು ನಿಮ್ ಕೆಲಸ, ಮೀಟಿಂಗ್ಸ್ ತಗೊಳ್ಳೋದು. ಯಾಕಂದ್ರೆ ನಿಮ್ಮ ಕೆಲಸ ಕೈಯಿಂದ ಆಗಬಾರ್ದು, ನಿಮ್ಮ ಕೆಲಸ ಕಾಲಿಂದ ಅಲ್ಲ. ನಿಮ್ ಕೆಲಸ ಆಗ್ಬೇಕಾಗಿರೋದು ನಿಮ್ಮ ಮೈಂಡ್ ಅಲ್ಲಿ. ಸರ್ಕಾರ ನಿಮ್ಗೆ ಅಲ್ಲಿ ಫ್ರೀ ಬಿಡುತ್ತೆ ನಿಮ್ಮನ್ನು. ಯಾಕಂದ್ರೆ ಇದೆಷ್ಟು ಸ್ಟ್ರಾಂಗ್ ಇರುತ್ತೋ ನಿಮ್ಮದು, ಅಷ್ಟು ಚೆನ್ನಾಗಿ ನೀವು ಆಡಳಿತ ಮಾಡಬಲ್ರಿ. ಹಾಗಾಗಿ ನಿಮ್ಮ ಮೆದುಳು, ನಿಮ್ಮ ಮನಸ್ಸನ್ನ ಫ್ರೀ ಬಿಟ್ಟಿರುತ್ತೆ ಸರ್ಕಾರ. ಯು ಹ್ಯಾವ್ ಕಂಪ್ಲೀಟ್ ಫ್ರೀಡಮ್, ನಿಮ್ಗಷ್ಟು ಸ್ವಾತಂತ್ರ್ಯವನ್ನ ಕೊಟ್ಟಿರುತ್ತೆ. ಅದನ್ನ ಸದುಪಯೋಗ ಪಡಿಸ್ಕೊಳ್ಳುವಂತ ಅಧಿಕಾರಿಗಳಾಗ್ಬೇಕು ನೀವೆಲ್ಲ. ಓಕೆ, ಆಮೇಲೆ ಕಲ್ಚರಲ್ ಎನ್ರಿಚ್ಮೆಂಟ್. ಭಾರತದ ಇಲ್ಲೇ ಆಡಳಿತ ಮಾಡಬೇಕಂತ ಇಲ್ಲ, ದೇಶದ ಯಾವ ಮೂಲೆ ಕೂಡ ಹಾಕ್ಬೋದು ನಿಮ್ಮನ್ನ. ಯಾವ ಮೂಲೆಗೆ ಹಾಕಿದ್ರು ಕೂಡ ನಿಮಗೆ ಅಷ್ಟೇ ಸ್ಥಾನಮಾನವನ್ನ ಸರ್ಕಾರ ಕೊಟ್ಟಿರುತ್ತೆ, ಅಷ್ಟೇ ಸುಭದ್ರತೆಯನ್ನ, ಸೆಕ್ಯೂರಿಟಿಯನ್ನ ನಿಮಗೆ ಕೊಟ್ಟಿರುತ್ತೆ. ಇಷ್ಟೆಲ್ಲ ಅವಕಾಶ ಇರುವಾಗ ಬಿಡ್ತೀರಾ ಅದನ್ನ? ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆದ್ರೆ ಒಂದಿರ್ಬೇಕು, ಇದೆಲ್ಲದರ ನಡುವೆ ನಿಮಗಂತೂ ದೊಡ್ಡ ಹುದ್ದೆ ಲಭಿಸುತ್ತೆ. ಭಾರತ ದೇಶದ ಸೇವಕರಾಗುವಂತ ಮನಸ್ಥಿತಿಗೆ ನಮ್ಮನ್ನು ನಾವು ಒಡ್ಡಿಕೊಳ್ಬೇಕು. ಎಲ್ಲಾ ಸಿಕ್ಕಿದೆ ನನಗೆ ಇನ್ನೇನು ಅಂತ ಹೇಳಿ ನಾವು ಹುಟ್ಟಿರೋ ಊರನ್ನ, ನಾವು ಕಲಿತಿರುವಂತ ಶಾಲೆಗಳನ್ನ, ನಮ್ಮ ಸಂಬಂಧಿಕರನ್ನ, ನಮ್ಮ ಸ್ನೇಹಿತರನ್ನ, ಹಾಗೇನೆ ನಮ್ಮ ತಾಲೂಕನ್ನ, ನಮ್ಮ ಜಿಲ್ಲೆಯನ್ನ, ನಮ್ಮ ರಾಜ್ಯವನ್ನ ಮರಿಬಾರ್ದು. ಆಗಾಗ ಅವಲೋಕನವನ್ನಾದ್ರೂ ಮಾಡ್ತಾ ಇರ್ಬೇಕು. ಕನಿಷ್ಠ ವರ್ಷಕ್ಕೊಂದು ಸಾರಿ ಭಾರತ ದೇಶಕ್ಕೆ ಅಂತ ಅಧಿಕಾರಿಗಳು ಬೇಕಾಗಿದ್ದಾರೆ. ಅಂತವ್ರು ನೀವೆಲ್ರೂ ಆಗ್ತೀರಿ ಅಂತ ನಾನು ಅನ್ಕೊಂಡಿದ್ದೀನಿ. ಬಹಳಷ್ಟು ಅವಕಾಶಗಳಿದೆ. ಯು ಆರ್ ಅನ್ಬೀಟೇಬಲ್, ಯು ಆರ್ ಅನ್ಮ್ಯಾಚೇಬಲ್ ಇಫ್ ಯು ಬಿಕಮ್ IAS ಅಂಡ್ IPS ಇನ್ ಇಂಡಿಯಾ. ಪ್ರತಿ ವರ್ಷ 180ರಷ್ಟು IAS ಪೋಸ್ಟ್ ಇರುತ್ತೆ, ಪ್ರತಿ ವರ್ಷ 200 IPS ಪೋಸ್ಟ್ ಇರುತ್ತೆ. ಎಲ್ಲ ಸೇರಿದೆ 380 ಇವೇ ಪೋಸ್ಟ್ಗಳಾಗತ್ತೆ. ಇನ್ನು IRS IFS ಅದು ಇದು ಎಲ್ಲ ಸೇರಿ 1000 ಪೋಸ್ಟ್ಗಳನ್ನ UPSC ಕರೆಯುತ್ತೆ. ಬನ್ನಿ, ತಯಾರಿ ಮಾಡಿ, ಪ್ರಾಮಾಣಿಕವಾಗಿರಿ, ನಿಮ್ಮ ಪ್ರಯತ್ನದಲ್ಲಿ ಪ್ರಾಮಾಣಿಕರಾಗಿರಿ, ನಿಮ್ಮ ಆತ್ಮದೊಂದಿಗೆ ನೀವು ಪ್ರಾಮಾಣಿಕರಾಗಿರಿ. ಕೆಲಸ ಮಾಡುವಾಗ, ಓದುವಾಗ ನಿರಂತರವಾಗಿ ನೀವು ಪ್ರಯತ್ನ ಪಟ್ರಿ ಅಂತ ಅಂದ್ರೆ ಖಂಡಿತವಾಗ್ಲೂ ಆಗ್ಬಹುದು, IAS ಆಗ್ಬಹುದು. ಕನ್ನಡದಲ್ಲಿ ಬಹಳಷ್ಟು ಕೊರತೆ ಇತ್ತು, ಆ ಕೊರತೆಯನ್ನ ಪಾಂಚಜನ್ಯ IAS ಕಡಿಮೆ ಮಾಡಲು ಪ್ರಯತ್ನಿಸಿತು. ಸುಮಾರು 90% ಮುಗಿದು ಹೋಗ್ಬಿಟ್ಟಿದೆ. ಇನ್ನು ಕೇವಲ 10% ನಷ್ಟು ಕೆಲಸ ಬಾಕಿ ಇದೆ. ಅದನ್ನು ಕೂಡ ಆದಷ್ಟು ಬೇಗ ಮುಗಿಸ್ತೀವಿ.
ಸಂಪೂರ್ಣ ಕನ್ನಡದಲ್ಲಿ ಮಾರ್ಗದರ್ಶನ ಈಗಂತೂ ಸಿಗ್ತಾ ಇದೆ. ನಮ್ಮ ಹುಡುಗರು ಪ್ರಿಲಿಮ್ಸ್ ಕ್ಲಿಯರ್ ಮಾಡೋದನ್ನೇ ನಾನು ಕಾಯ್ತಾ ಇದ್ದೀನಿ. ಕ್ಲಿಯರ್ ಮಾಡ್ತೀರಿ, ಯು ವಿಲ್ ಡೂ ಇಟ್. ಕಮೆಂಟ್ ಸೆಕ್ಷನ್ ಬರೀರಿ ಎಸ್ ಐ ವಿಲ್ ಅಂತ. ನಿಮ್ಗೆಲ್ಲ ಒಳ್ಳೇದಾಗ್ಲಿ. ಮರಿಬೇಡಿ, ನಿಮ್ಮಲ್ಲಿ ಎಷ್ಟೇ ಸಾಮರ್ಥ್ಯ ಇದ್ರೂ ಕೂಡ ನಿಮಗೆ ಬೇಕಾಗೋದು ಗಟ್ಸ್, ಧೈರ್ಯ, ಹುಂಬ ಧೈರ್ಯ ಇರಬೇಕು. ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ಮಲಗುವಂತಹ ಸಮಯ, ಬೆಳಗ್ಗೆ ಏಳುವಂತಹ ಸಮಯ, ಇವೆರಡನ್ನ ನೀವು ಸರಿಯಾಗಿ ಬ್ಯಾಲೆನ್ಸ್ ಮಾಡಿದ್ರೆ, ನಿದ್ದೆಯನ್ನ ಚೆನ್ನಾಗಿ ಮಾಡಿದ್ರೆ, ಒಂದು 6 ರಿಂದ 7 ಗಂಟೆ ಚೆನ್ನಾಗಿ ನಿದ್ದೆಯನ್ನ ಮಾಡಿದ್ರೆ ನಿಮ್ಮನ್ನ ಯಾರೂ ತಡೆಯೋಕ್ಕಾಗಲ್ಲ. ಮೊದಲ 1-2 ವರ್ಷ ಪ್ರಿಲಿಮ್ಸ್ ಮೇಲೆ ಸಂಪೂರ್ಣವಾದ ಗಮನ ಇರಲಿ. ಆಮೇಲೆ 3 ರಿಂದ 6 ತಿಂಗಳಲ್ಲಿ ಸಂಪೂರ್ಣವಾಗಿ ಮೇನ್ಸ್ ಅನ್ನ ಕವರ್ ಮಾಡ್ಕೊಳ್ಬಹುದು. ನೀವು IAS ಆಗ್ಬಹುದು, ನೀವು ಭಾರತದ ಭವ್ಯ ನಾಯಕರಾಗ್ಬಹುದು. ಈ ಭಾರತವನ್ನ ಬದಲಾಯಿಸುವಂತಹ, ಭಾರತವನ್ನ ಅಭಿವೃದ್ಧಿಶೀಲ ರಾಷ್ಟ್ರದಿಂದ ಅಭಿವೃದ್ಧಿ ಹೊಂದಿದ ರಾಷ್ಟ್ರವನ್ನ ಮಾಡುವಂತಹ ಶಕ್ತಿ ಇರೋದು ಕೇವಲ IAS IPS ಅಧಿಕಾರಿಗಳಿಗೆ ಮಾತ್ರ. ನಿಮಗೆಲ್ರಿಗೂ ಗೆಲುವು ಸಿಗಲಿ, ನೀವೆಲ್ಲರೂ ಕೂಡ ಯಶಸ್ವಿ ಆಗ್ಲಿ ಅಂತ ನಾನು ಹಾರೈಸ್ತೀನಿ. ಮರಿಬೇಡಿ ಎಸ್ ಐ ವಿಲ್ ಅಂತ ಕಮೆಂಟ್ ಮಾಡಿ. ನಮಸ್ಕಾರ. ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ. ಆಲ್ ದಿ ಬೆಸ್ಟ್.